ಈಗ ರೇಣುಕಾ ಎಲ್ಲ ಮುಂದು ಏನಾದರೂ ಪವಾಡ ನಿಮ್ಮ ಲೈಫಲ್ಲಿ ಪರ್ಸನಲ್ ಲೈಫಲ್ಲಿ ನಡೆದಿದೆಯಾ? ಏನಾದ್ರು ಅನಿಸಿದ್ಯಾ ಇದು ಎಲ್ಲ ಮುಂದೆ ಇರಬಹುದು ಯಾವ್ದಾದ್ರು ಪ್ರಾಬ್ಲಮ್ ಸಾಲ್ವ್ ಆದಾಗ? ನನಗೆ ಒಂದು ಚಾನ್ಸ್ ಸಿಕ್ಕಿದ್ದೆ ಆ ಎಲ್ಲಮ್ಮ ತಾಯಿಂದ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅಷ್ಟು ಈಸಿಯಾಗಿ ಸಿಗಲ್ಲ. ಆ ತಾಯಿನೇ ನನಗೆ ಪಾತ್ರ ಸಿಗೋ ಥರ ಮಾಡಿದ್ರು. ಆ ಒಂದು ಅದೊಂದಷ್ಟೇ. ಅದು ಬಿಟ್ಟರೆ ಈಗೇನಾದ್ರು ಆ ಕಡೆ ದೇವಸ್ಥಾನಕ್ಕೆ ಏನಾದ್ರು ಹೋಗೋದು ಸೀರಿಯಲ್ ಬಿಟ್ಟು? ಆ್ಯಕ್ಚುಲಿ ಹೋಗಬೇಕು ಅಂತ ಇದ್ದೆ. ಈ ಜನವರಿ ಮಂತಲ್ಲಿ ಅಲ್ಲಿ ಜಾಸ್ತಿ ಪೂಜೆ, ತುಂಬ ದೊಡ್ಡ ಜಾತ್ರೆ ಮಾಡ್ತಾರೆ. ಅವಾಗ ಕರೆದಿದ್ರು ಬನ್ನಿ ಅಂತ. ಬಟ್ ಈ ಆ ಟೈಮಲ್ಲೇ ನನಗೆ ಜಾಸ್ತಿ ಶೂಟಿಂಗ್ ಆಯಿತು. ಸೊ ಅದರಿಂದ ಹೋಗೋಕ್ಕಾಗಿಲ್ಲ. ಮತ್ತೆ ಒಂದಿನ ಫ್ರೀ ಮಾಡಿಕೊಂಡು ಹೋಗಬೇಕು ಅಂತ ಇದ್ದೀನಿ. ಅನನ್ಯ ಕಾಟೇರ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಅನುಭವ ಹೇಳ್ಕೊಡೋದಾಯ್ತು, ಅಲ್ಲಿ ಹೇಗಿತ್ತು? ದರ್ಶನ್ ಸರ್ ಮೀಟ್ ಮಾಡಿದ್ರಾ? ಆ್ಯಕ್ಚುಲಿ ದರ್ಶನ್ ಸರ್ನ ಅವ್ರನ್ನ ಫಸ್ಟ್ ಗೆಟಪಲ್ಲಿ ನೋಡಿದಾಗ, ಅಂದರೆ ರಾತ್ರಿ ಅಲ್ಲ, ನೈಟ್ ಶೂಟ್ ಇತ್ತು, ನೋಡಿದಾಗ ನಂಗೆ ದರ್ಶನ್ ಸರ್ ಅಂತ ಗೊತ್ತಾಗಲಿಲ್ಲ. ಹತ್ತಿರ ಹೋಗಿ ನಿಂತಾಗ ಅವರೇ ಅಂತ ಗೊತ್ತಾಯ್ತು. ಅವರೇ ಮಾತಾಡ್ಸಿದ್ರು. ಆಮೇಲೆ ಅವರೇ ಮಾತಾಡಿಸಿ ಮತ್ತೆ ನಾವು ಜಿಮ್ಮಲ್ಲಿ ಮೀಟ್ ಆದ್ವಿ. ಅವಾಗ ನೀನು ಅಲ್ಲಿ ನೋಡೋಕೆ ಅಷ್ಟು ದೊಡ್ಡವಳ ಥರ ಕಾಣಿಸ್ತೆ, ಇಲ್ಲಿ ಇಷ್ಟು ಪುಟಾಣಿಯಾಗಿದ್ಯಾ ಅಂತ ಹೇಳಿದ್ರು. ಆವಾಗ ಲೈಕ್ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಮತ್ತೊಂದು ಫೋಟೋ ತಗೊಂಡು, ಆ್ಯಕ್ಚುಲಿ ಅವ್ರ ಎಜುಕೇಷನ್ ಬಗ್ಗೆ ಚೆನ್ನಾಗಿ ಓದು ಅಂತಾನೆ ಹೇಳ್ತಿದ್ರು. ಶೂಟಿಂಗ್ ಬಂದಾಗ್ಲೂ ಅದನ್ನೇ ಹೇಳಿದ್ದು, ಮತ್ತೆ ಜಿಮ್ಮಲ್ಲಿ ಸಿಕ್ಕಿದಾಗ್ಲೂ ಹಂಗೆ ಹೇಳಿದ್ರು. ಅದಾದ್ಮೇಲೆ ಇಲ್ಲಿ ಸೆಲೆಬ್ರಿಟಿ ಶೋಲ್ಲಿ ಮೀಟ್ ಆದಾಗ್ಲೂ ಚೆನ್ನಾಗಿ ಓದು, 10th ಒಳ್ಳೊಳ್ಳೆ ಮಾರ್ಕ್ಸ್ ತೆಗಿ ಅಂತಲೂ ಹೇಳಿದ್ರು. ಸೊ ಆ್ಯಕ್ಚುಲಿ ಅಲ್ಲಿ ಅನುಭವ ತುಂಬ ಚೆನ್ನಾಗಿತ್ತು. ಬಿಕಾಸ್ ಶ್ರುತಿ ಮ್ಯಾಮ್ ಅಲ್ಲೇ ಇದ್ದರು, ಅಚ್ಯುತ್ ಸರ್ ಇದ್ದರು, ದರ್ಶನ್ ಸರ್, ಅವರೆಲ್ಲರ ಮಧ್ಯೆ ನಾನು ಅಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಒಂಥರ ನರ್ವಸ್ ಫೀಲ್ ಆಯಿತು ಸ್ಟಾರ್ಟಿಂಗಲ್ಲಿ ಹೋದಾಗ. ಬಟ್ ಆಮೇಲೆ ಅವರೆಲ್ಲರೂ ಒಂಥರ ಕ್ಲೋಸಾಗಿ ಮಾತಾಡಿದಾಗ ನಂಗೆ ಅಷ್ಟು ಭಯ ಅಂತ ಅನ್ನಿಸ್ಲಿಲ್ಲ. ನರ್ವಸ್ ಫೀಲ್ ಹೊಟ್ಟೋಗಿ ಐ ಫೀಲ್ ಲೈಕ್ ಒಂಥರ ಕಂಫರ್ಟ್ ಝೋನ್ ಸಿಕ್ತು ನನಗೆ. ಆ್ಯಂಡ್ ತರುಣ್ ಸರು ಅಷ್ಟೇ, ಡೈರೆಕ್ಟರ್ ಅದ್ರದ್ದು, ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. 3 days ಶೂಟ್ ಇತ್ತು. 3 days ತುಂಬ ಎಂಜಾಯ್ ಮಾಡಿದೆ. ಹೇಗೆ ಜಿಮ್ಮಲ್ಲಿ ಸಿಕ್ಕಿದ್ರು ಅಂತ ದರ್ಶನ್ ಸರ್ ಹೋಗೋ ಜಿಮ್ಗೆ ಹೋಗ್ತಿದ್ರ? ನಾನು ಗೋಲ್ಡ್ಸ್ ಜಿಮ್ ಮೈಸೂರಲ್ಲಿ ಹೋಗ್ತಾ ಇದ್ದೆ. ಸೊ ಸರ್ ಅಪರೂಪಕ್ಕಲ್ಲಿ ಬರೋರು. ಅಂದರೆ ಸ್ಟಾರ್ಟಿಂಗ್ ಕಾಟೇರ ಮೂವಿ ಆದಮೇಲೆ ನಾನಲ್ಲಿ ಹೋದಾಗ ಇದು ದರ್ಶನ್ ಸರ್ ಅಲ್ವಾ ಅಂತ ಅಂದ್ಕೊಂಡೆ. ಆಮೇಲೆ ಅವರು ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ರು. ಸೊ ಅದಾದಮೇಲೆ ಅವರು ಮೇಲ್ಗಡೆ ಹೋದ್ರು. ಸೊ ಅಲ್ಲಿ ಅವರು ವಾಪಸ್ ಬರ್ಬೇಕಾದ್ರೆ, ಅಂದ್ರೆ ಅವ್ರು ಯಾರು ಬಾಡಿ ಗಾರ್ಡ್ ಬಂದಿರ್ತಾರಲ್ಲ, ಅವ್ರಿಗೆ ಹೇಳಿದೆ ನಾನು ಅವ್ರ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ, ಅವ್ರ ಜೊತೆ ಮಾತಾಡ್ಸ್ಬೇಕು ಅಂತ ಹೇಳಿದೆ. ಅದಕ್ಕೆ ಅವರು ಹ್ಞೂ ಸರಿ ಅಂತ ಹೇಳಿದ್ರು. ಅವ್ರು ಹಿಂಗೆ ಹೊರಗಡೆ ಬರ್ತಿದ್ದಂಗೆ ಅವ್ರು ಹೇಳಿದ್ರು, ನಿಮ್ಮ ಮೂವಿಯಲ್ಲೇ ಮಾಡಿರೋರೊಬ್ರು ಇದ್ದಾರೆ ಅಂತ. ಅವರು ಹಿಂದೆ ತಿರ್ಗಿ ನೋಡಿದಾಗ ಅಲ್ಲಿ ಲೈಕ್ ನನ್ಗೆ ಗೊತ್ತಾಯ್ತು, ಅಂದ್ರೆ ಅವ್ರಿಗೂ ನನ್ಗೆ ಗೊತ್ತಾಯ್ತು, ಓ ಇವಳು ನಂಗೆ ಗೊತ್ತು ಅಂತ. ಅವರೇ ಅಲ್ಲಿ ನಿಂತು ಮಾತಾಡಿಸಿ ಆಮೇಲೆ ಒಂದು ಫೋಟೋ ಕೊಡಿಸಿ, ಅದೇ ಅಲ್ಲಿ ನೋಡಕ್ ಅಷ್ಟು ದೊಡ್ಡೋಳ್ ತರ ಕಾಣಿಸ್ತೀಯ, ಇಲ್ಲಿ ಇಷ್ಟು ಪುಟ್ಟಣೆ ಕಾಣಿಸ್ತೀಯ ಅಂದ್ರು ಸರ್ ಅಂದೆ. ಆಮೇಲೆ ಚೆನ್ನಾಗಿ ಓದು, ಎಕ್ಸಾಮ್ ಏನು ಎಜುಕೇಶನ್ ಕಡೆ ಗಮನ ಬಿಡ್ಬೇಡ ಅಂದ್ರು. ನೀನು ಇದೇ ಜಿಮ್ಮಿಗೆ ಬರ್ತೀಯ ಅಂತ ಕೇಳಿದ್ರು. ಹಾ ಸರ್ ಬರ್ತೀನಿ ಅಂದೆ. ಒಳ್ಳೇದಾಗ್ಲಿ ಅಂತ ಹೇಳಿ ಹಾಗೆ ಅವ್ರು ಹೋದ್ರು. ಅದೇನು ಅಷ್ಟು ಚಿಕ್ಕ ವಯಸ್ಸಿಗೆ ಜಿಮ್ಮಿಗೆ ಜಾಯ್ನ್ ಆಗಿದೆ? ಆ್ಯಕ್ಚುಲಿ ಸ್ಲಿಮ್ ಆಗಬೇಕು ಅಂತ ನಾನು ಸ್ವಲ್ಪ ದಪ್ಪ ಇದ್ದೆ. ಬಟ್ ವೆಯ್ಟ್ ಲಿಫ್ಟಿಂಗ್ ನಾನು ಮಾಡ್ತಾ ಇರಲಿಲ್ಲ. ನಂದೇನಿದ್ರು ಕಾರ್ಡಿಯೋ ವರ್ಕೌಟ್ಸ್ ಮಾಡಿ ಸ್ವಲ್ಪ ಹೈಟ್ ಆಗಬೇಕು ಅಂತ ಇದ್ದೆ. ಸೊ ಅದಕ್ಕೋಸ್ಕರ ನಾನು ಒಂದು ಜಿಮ್ಮಿಗೆ ಸೇರಿಕೊಂಡಿದ್ದು. ಸೊ ಸ್ವಲ್ಪ ಇದಾಯಿತು, ಅಂದರೆ ಬೆನಿಫಿಟ್ಸ್ ಬಂತು. ಬಟ್ ನಾನು ಎಕ್ಸಾಮ್ಸ್ ಅದೆಲ್ಲ ಬಂದಾಗಿಂದ ಆಗಲಿಲ್ಲ. ಎಕ್ಸಾಮ್ಸ್ ಎಲ್ಲ ಇದ್ದಿದ್ದರಿಂದ ಆಗಲಿಲ್ಲ. ಸೊ ಸ್ಟಾಪ್ ಮಾಡಿದೆ. ಅದಾದಮೇಲೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ವಿ ನಾವು. ಅಂದರೆ ಯಾರು ಹೇಳಿಲ್ವಾ ಈ ವಯಸ್ಸಿಗೆ ಜಿಮ್ಮಿಗೆ ಜಾಯ್ನ್ ಆಗಬಾರ್ದು, ಏನಾದ್ರು ಎಫೆಕ್ಟ್ ಆಗುತ್ತೆ, ಯಾವ ಥರ ಸಜೆಷನ್ ಇತ್ತು ಜಿಮ್ಗೆ ಹೋಗೋದು? ಆ್ಯಕ್ಚುಲಿ ಹೇಳಿದ್ರು. ಬಟ್ ಅವರು ಅಂದರೆ ಲೈಕ್ ಜಿಮ್ಮಿಗೆ ಸೇರಿದಾಗ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ, ಇದೆಲ್ಲ ಹಿಂಗೆ ಬರುತ್ತೆ ಅಂತ. ನಾನು ಅದು ಆ್ಯಕ್ಚುಲಿ ವೆಯ್ಟ್ ಲಿಫ್ಟಿಂಗ್ ಮಾಡಿದ್ರೆ ಬರುತ್ತೆ. ಸೊ ನಾನು ಅಂದರೆ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಸೊ ನಂದೇನಿದ್ರು ಕಾರ್ಡಿಯೋ ವರ್ಕೌಟ್ಸ್, ಹೈಟ್ಗೆ ಏನು ಬೇಕೋ ಆ ವರ್ಕೌಟ್ಸ್ ಮಾತ್ರ ಮಾಡ್ತೀನಿ ಅಂದಾಗ ಅವರು ಓಕೆ ಆಯಿತು ಅಂತ ಅವರು ಇದು ಮಾಡಿದ್ರು. ಸೊ ಆವಾಗ ನಾನು ಹಿಂಗೆ ಹೇಳಿದಾಗ ಅವರು ಕೆಲವೊಂದು ವರ್ಕೌಟ್ಸ್ನೆಲ್ಲ ಸಜೆಷನ್ ಕೊಟ್ಟರು, ಈ ಥರ ಮಾಡು ಅಂತ. ಸೊ ಅದರಿಂದ ನಂಗೆ ಇದನ್ನ ಸ್ವಲ್ಪ ಯೂಸ್ ಆಯಿತು. ಇಲ್ಲ, ಇವಾಗ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿರೋದ್ರಿಂದ ಹೋಗ್ತಾ ಇಲ್ಲ. ಈ ಅಂದರೆ ಜಿಮ್ಮಿಗೆ ಹೋಗಿಲ್ಲ ಅಂತಂದ್ರೆ ಕೆಲವೊಂದು ಹೇಳ್ತಾರೆ ಅರ್ಧ ಬಂದ ಜಿಮ್ ಮಾಡಿದ್ರೆ ಮತ್ತೆ ಜಾಸ್ತಿ ಫುಡ್ ತಿಂದಾಗ ನಾವು ವೆಯ್ಟ್ ಗೇನ್ ಆಗ್ತೀವಿ. ಸೊ ಏನಾದ್ರು ಡಯಟ್? ಹಾಂ, ನಾನು ಡಯಟ್ ಫಾಲೋ ಮಾಡ್ತೀನಿ. ಮತ್ತು ಮನೆಯಲ್ಲೂ ಕೆಲವೊಂದು ಸತಿ ಶೂಟಿಂಗ್ ಬರೋಕ್ಕಿಂತ ಮುಂಚೆ ವರ್ಕೌಟ್ ಮಾಡ್ತೀನಿ. ದಿನ ಮಾರ್ನಿಂಗ್ ವರ್ಕೌಟ್ ಮಾಡ್ತೀನಿ. ಅರ್ಲಿಯಾಗಿ ಶೂಟಿಂಗ್ ಬೇಗ ಮುಗೀತು ಅಂತಾಗ ಸ್ಕಿಪ್ಪಿಂಗ್ ಅಥವಾ ಬೇರೆ ಥ್ರೆಡ್ಮಿಲ್ ಇದೆ ಮನೆಯಲ್ಲಿ. ಸೊ ಅಲ್ಲೇ ರನ್ನಿಂಗ್, ವಾಕಿಂಗ್ ಅದು ಮಾಡ್ತಾ ಇರ್ತೀನಿ.
ಸೊ ಅದು ಎಷ್ಟು ವರ್ಕೌಟ್ ಮಾಡ್ತೀನೋ ಅಷ್ಟೇ ನಾನು ಡಯಟು ಫಾಲೋ ಮಾಡ್ತೀನಿ. ಸೊ ಅದರಿಂದ ನಂಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಅನನ್ಯ ಮೈಸೂರು ಅಂತಾನೆ ಫೇಮಸ್ ಆಗಿರುವಂಥವ್ರು ನೀವು, ಬಟ್ ಹುಟ್ಟಿದ ಮೈಸೂರಲ್ಲ. ಸ್ವಲ್ಪ ನಿಮ್ಮ ಹುಟ್ಟಿದೂರು ಜರ್ನಿ, ಅಪ್ಪ ಅಮ್ಮ ಏನು ಮಾಡ್ತಾರೆ? ನಾನು ಹುಟ್ಟಿದ್ದು ಮಂಗಳೂರು ಧರ್ಮಸ್ಥಳ. ಅಪ್ಪ ಮತ್ತು ಅಮ್ಮ ಇಬ್ಬರು ಮಂಗಳೂರಲ್ಲೇ. ಅಪ್ಪನ ಹೆಸರು ವಿಶ್ವನಾಥ್ ಆ್ಯಂಡ್ ಅಮ್ಮನ ಹೆಸರು ಪಲ್ಲವಿ ಅಂತ. ನನ್ನ ಎಜುಕೇಷನ್ ಮತ್ತು ಕೆಲವೊಂದು ಬಿಸ್ನೆಸ್ ಪರ್ಪಸ್ಗೆ ಅಂತ ನಾವು ಮೈಸೂರಿಗೆ ಶಿಫ್ಟ್ ಆದ್ವಿ. ಸೊ ಅಲ್ಲಿಂದ 2nd ಇಂದ 10th ವರೆಗೂ ನಾನು ಮೈಸೂರಲ್ಲೇ ಓದಿದ್ದು. ಅದಾದಮೇಲೆ ಇವಾಗ ಬ್ಯಾಂಗ್ಳೂರಲ್ಲಿ ಶಿಫ್ಟ್ ಆದ್ವಿ. ಸೊ ಪ್ರಾಪರ್ ಊರು ಧರ್ಮಸ್ಥಳ ಸೈಡ್, ಅಲ್ಲೇ ನಮ್ಮ ಊರು ಇರೋದು. ಅಪ್ಪ ಅಮ್ಮ ಏನು ಮಾಡೋದು? ಅಪ್ಪ ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅಮ್ಮ ನನ್ನ ಜೊತೆನೇ ಇರ್ತಾರೆ. ಅವರು ನರ್ಸ್ ಓದಿದ್ದಾರೆ. ಸೊ ನಾನು ಯಾವಾಗ ಈ ಇಂಡಸ್ಟ್ರಿ ಬಂದೆ ಅಂತ ಗೊತ್ತಾಯಿತು. ಸೊ ಅವತ್ತಿಂದ ಅವ್ರ ಇದನ್ನು ಬಿಟ್ಟು ನನ್ನ ಜೊತೆ ನನಗೆ ಸಪೋರ್ಟಿವ್ ಆಗಿ ಇದ್ದರು. ಸೊ ಇವಾಗಲೂ ಅಷ್ಟೇ, ಇವತ್ತು ಬಂದಿದ್ದಾರೆ. ಸೊ ದಿನ ನನ್ನ ಜೊತೆನೇ ಇರ್ತಾರೆ ಅವರು. ಆ್ಯಕ್ಚುಲಿ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೇ. ಬಿಕಾಸ್ ಅವ್ರ ಕೆಲಸನ ಬಿಟ್ಟು ನನ್ನ ಕಡೆ ಗಮನ ಕೊಟ್ಟು ನನಗೆ ಕೆಲವೊಂದು ಸತಿ ಬುದ್ಧಿವಾದ ಹೇಳಿ ನಾನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಿದ್ರೆ ಇಲ್ಲದೆ ಜರ್ನಿ ಮಾಡಿಕೊಂಡು ಅವರೇ ಡ್ರೈವ್ ಮಾಡಿಕೊಂಡು, ಆ್ಯಕ್ಚುಲಿ ಮೈಸೂರಿಂದ ಬ್ಯಾಂಗ್ಳೂರು ಬರೋದು ಅಷ್ಟು ಕಷ್ಟ ಅಂದರೆ ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಅದು. ಆವಾಗ ಎಕ್ಸಾಮ್ ಟೈಮಲ್ಲೂ ಅಷ್ಟೇ, ಅವತ್ತು 3 days ನಾವು ಎಷ್ಟು ನನಗಿಂತ ಹೆಚ್ಚಾಗಿ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ಬೆಳಿಗ್ಗೆ ಮೈಸೂರಲ್ಲಿ ಟೆಸ್ಟ್ ಮುಗಿಸ್ಕೊಂಡು ಅಲ್ಲಿ 12ಗೆ ಬಿಟ್ಟ ತಕ್ಷಣ ಇಲ್ಲಿಗೆ ಬಂದು ಇಲ್ಲಿ 2 o'clock ಇಲ್ಲಿದ್ದು ಇಲ್ಲಿ ಶೂಟ್ ಮುಗಿಸ್ಕೊಂಡು ಫುಲ್ ನೈಟ್ ಶೂಟ್ ಮುಗಿಸ್ಕೊಂಡು ಬೆಳಿಗ್ಗೆ ಒಂದು 4-5 ಹಂಗೆ ಮುಗಿದಾಗ ಮತ್ತೆ 6 ಗಂಟೆಗೆ ಎದ್ದು 6 ಗಂಟೆಯಿಂದ ಒಂದು 7-8 o'clock ಮೈಸೂರಿಗೆ ರೀಚ್ ಆಗಿ ಅಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದು ಅಲ್ಲಿ ಶೂಟ್ ಮುಗಿಸ್ಕೊಂಡು ಮತ್ತೆ ಬೆಳಿಗ್ಗೆ 6 ಗಂಟೆ, ಈ ಒಂಥರ 3 days ಒಂದು ಜರ್ನಿ. ಅದರಲ್ಲೂ ನೈಟ್ ಶೂಟ್ ಇತ್ತು ನನಗಿಲ್ಲಿ. ನೈಟ್ ಶೂಟ್ ಇಲ್ಲಿ ಶೂಟ್ ಅಂದರೆ ರಾತ್ರಿ, ನಂಗೆ ಅಲ್ಲಿ ಬೆಳಿಗ್ಗೆ ಎಕ್ಸಾಮ್. ಸೊ ಅದಕ್ಕೆಲ್ಲದಕ್ಕೂ ಅವ್ರು ಸಪೋರ್ಟಿವ್ ಆಗಿ ನಿಂತು ಏನೂ ಆಗಿಲ್ಲ ಅನ್ನೋ ಥರ ನನಗೆ ನನಗಿನ್ನ ಅವರು ಎಂಕರೇಜ್ ಮಾಡ್ತಾಯಿದ್ರು, ಆಗುತ್ತೆ ಮಾಡು ಅನ್ನೋ ಥರ. ಆ್ಯಕ್ಚುಲಿ ಆ ಟೈಮಲ್ಲಿ ಅವ್ರು ನಿದ್ದೆನೇ ಮಾಡಲಿಲ್ಲ. ನೀನೋಗಿ ಮಲ್ಗು ಮೊದಲು, ನೀನು ಆ್ಯಕ್ಟಿಂಗ್ ಮಾಡಬೇಕು, ನೀನು ಹೋಗಿ ಮಲ್ಗು ಅಂತ ಹೇಳಿ ಇದು ಮಾಡ್ತಾಯಿದ್ರು. ಅವ್ರಿಗೆ ಅಪ್ಪನೂ ಅಷ್ಟೇ, ಅಪ್ಪ ಅಮ್ಮ ಇಬ್ರಿಗೂ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು. ಅವ್ರಿಗೆ ನನ್ನ ಪರವಾಗಿ ನಾನು ಅವ್ರಿಗೆ ಏನೇ ಕೊಟ್ಟರು ಅದೆಲ್ಲ ನಿಜವಾಗ್ಲೂ ಅದು ಕಮ್ಮಿನೇ. ಸೊ ಅಂತ ಅಪ್ಪ ಅಮ್ಮ ಪಡ್ಕೊಳಕ್ಕೆ ನಾನು ಸೀರಿಯಸ್ಸಾಗಿ ತುಂಬ ಅದೃಷ್ಟ ಮಾಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು. ಅವ್ರ ತ್ಯಾಗನೇ ದೊಡ್ಡದಿದೆ. ಹಾಂ ಹೌದು, ತುಂಬ ದೊಡ್ಡದಿದೆ. ಯಾಕಂದರೆ 10th ಟೈಮಲ್ಲಿ ಹಿಂಗೆ ಸಿಕ್ಕಿದೆ ಅಂದಾಗ ಯಾರು ಅಷ್ಟು ಒಪ್ಕೊಳ್ಳಲ್ಲ. ಅಪ್ಪ ಅಮ್ಮ ಮುಂದೆ ನಿಂತು ಅವ್ರು ಒಪ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ನಾನು ಅವರಿಗೆ ಎಷ್ಟು ಕೃತಜ್ಞತೆಗಳಾಗಿರ್ತೀನಿ ಅನ್ನೋದು. ಅಂದರೆ ಲೈಕ್ ಆ ಸಪೋರ್ಟಿವ್ ಮುಂದೆ ನಾವೇನೇ ಮಾಡಿದ್ರು ಅದು ಕಡಿಮೆನೇ.